ಅದರಿಂದ ಹೇಳಲಿಕ್ಕೆ ಹೋದ್ರೆ ಹಲವಾರು ವಿಷಯಗಳನ್ನ ಹೇಳ್ಬೋದು. ಒಂದು ಮಾತು ಹೇಳ್ತಾನೆ, ಈಗ ಸರ್ಕಾರ ಏನ್ ಹೇಳ್ತಾ ಇದ್ದಾರೆ, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲ ಮನ್ನಾ ಮಾಡ್ತಾರಂತೆ. ಇಲ್ಲಿ ನಿಮ್ಗೆ ಈಗಾಗಲೇ ಅಧಿಕಾರ ಕೊಟ್ಟವರೇ ಕರ್ನಾಟಕದಲ್ಲಿ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಇದೆ. ಕೇಂದ್ರ ಸರ್ಕಾರನೇ ಯಾಕೆ ಕಾಯ್ತೀರಿ? ನಿಮಗೆ ಸರ್ಕಾರ ಕೊಟ್ಟರಲ್ಲ ನಮ್ಮ ರಾಜ್ಯದ ಜನ, ನಮ್ಮ ರಾಜ್ಯದ ಜನತೆ ಮೇಲೆ ಇವತ್ತು ರೈತರ ಬಗ್ಗೆ ಕನಿಕರ ಇದ್ರೆ ಸಾಲ ಮನ್ನಾ ಮಾಡ್ರಪ್ಪ ಅನ್ನೋದನ್ನ ಸಿದ್ದರಾಮಯ್ಯವ್ರನ್ನ ಕೇಳಿ. ಕೇಂದ್ರ ಸರ್ಕಾರ ಬಂದ್ರು ಮಾಡ್ತಾರಂತೆ, ಮತ್ತೆ ಈಗ ಹಾಕಿದಿರಿ ಅಧಿಕಾರದಲ್ಲಿ? ಇದನ್ನ ತಾವು ದಯವಿಟ್ಟು ಕೇಳಬೇಕಾಗ್ತದೆ. ಅದರಿಂದ ಇವತ್ತು ಈ ಸರ್ಕಾರ ಹೇಳ್ತಕ್ಕಂಥದ್ದೆಲ್ಲ ಬರೀ ಡೋಂಗಿ ಮಾತುಗಳು. ಇವತ್ತು ನರೇಂದ್ರ ಮೋದಿ ಅವರ ಬಗ್ಗೆ ಟೀಕೆ ಮಾಡೋದು ಬಿಟ್ಟು ಈ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಿನ್ಯಾವುದೇ ವಿಷಯಗಳು ಇವರ ಹತ್ರ ಇಲ್ಲ ಇವತ್ತು. ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಏನ್ ನಮ್ಮ ಡಾಕ್ಟರ್ ಬಸವರಾಜ್ ಅವರು ಯುವಕರಿದ್ದಾರೆ, ಅವ್ರ ತಂದೆಗೂ ನಮ್ಮ ಕುಟುಂಬಕ್ಕೂ ಬಹಳ ದೊಡ್ಡ ಮಟ್ಟದ ಆತ್ಮೀಯತೆ ಇದ್ದಂತ ದಿನಗಳು. ಅವ್ರ ತಂದೆ ಪಕ್ಕದ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ 2 ಬಾರಿ ನಮ್ಮ ವಿಧಾನಸಭೆಗೆ ಆಯ್ಕೆಯಾಗಿ ದೇವೇಗೌಡರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವರು ಸಹ ಶಾಸಕರಾದಂತಹ ದಿನಗಳನ್ನು ನಾನು ನೋಡಿದ್ದೇನೆ. ಇವತ್ತು ಯುವಕರಿದ್ದಾರೆ, ಎಲ್ಲರ ಬಗ್ಗೆ ಒಂದು ಕಷ್ಟ ಸುಖದಲ್ಲಿ ಭಾಗಿಗಳಾಗ್ತಕ್ಕಂಥದ್ದು, ಡಾಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಏನಿದೆ, ಇವತ್ತು ಉತ್ತಮವಾದಂತಹ ಅಭ್ಯರ್ಥಿ ಇದ್ದಾರೆ. ಅವರಿಗೆ ತಮ್ಮ ಆಶೀರ್ವಾದವನ್ನ ನೀವು ನೀಡೋದ್ರ ಮುಖಾಂತರ ಇವತ್ತು ನರೇಂದ್ರ ಮೋದಿ ಅವರ ಕೈಯನ್ನ ಬಲಪಡಿಸಿ ಇವತ್ತು ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ ಇನ್ನೂ ಹಲವಾರು ರೀತಿಯ ಪ್ರಗತಿಯನ್ನು ಕಾಣತಕ್ಕಂಥ ಒಂದು ಶಕ್ತಿಯನ್ನ ನರೇಂದ್ರ ಮೋದಿ ಅವರಿಗೆ, ನಮ್ಮ ಬಸವರಾಜು ಅವರಿಗೆ ಅವರ ಕ್ರಮ ಸಂಖ್ಯೆ ನಂಬರ್ 1 ಜೊತೆಗೆ ಅವರ ಗುರುತು ಕಮಲದ ಗುರುತು. ಇವತ್ತು ನಮ್ಮ ಜೆಡಿಎಸ್ ನ ಅಭಿಮಾನಿಗಳು, ನಾಡಗೌಡರ ಅಭಿಮಾನಿಗಳು, ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಮನವಿ ಮಾಡತಕ್ಕಂಥದ್ದು, ನೀವು ಮತಪಟ್ಟಿಗೆಗೆ ಹೋದಾಗ ಎಲ್ಲಪ್ಪ ನಮ್ಮ ಹೊರೆ ಹೊತ್ತ ಮಹಿಳೆ ಕಾಣ್ತಾ ಇಲ್ವಲ್ಲ ಅಂತೇಳಿ ಜೆಡಿಎಸ್ ಮತ ಕೊಟ್ಕೊಂಡ್ಬಂದವ್ರ ಹಿಂದೆ ಅದನ್ನ ನೋಡ್ಕೊಂಡು ಏನಾದ್ರೂ ಮತ ಹಾಕದೆ ಹೊರಗಡೆ ಬಂದ್ಬಿಟ್ಟಿದೆ. ಇವತ್ತು ನಮ್ಮ ಜೆಡಿಎಸ್ ನ ಮತ್ತು ಬಿಜೆಪಿಯ ಮೈತ್ರಿ ಇವತ್ತು ನಮ್ಮ ಅಭ್ಯರ್ಥಿಯ ಗುರುತು ಕಮಲದ ಗುರುತು ಅಂತಕ್ಕಂಥದ್ದನ್ನ ಮರಿದೆ ಆ ಗುರುತಿಗೆ ತಮ್ಮ ಆಶೀರ್ವಾದವನ್ನು ಮಾಡಿ ಇವತ್ತು ಈ ಒಂದು ಮೈತ್ರಿ ಸರ್ಕಾರದ ಉದ್ದೇಶ ಈ ಭಾಗದ ಜನತೆಗೆ ನಾನು ಮನವಿ ಮಾಡ್ತೇನೆ. ಇವತ್ತು ನೀರಾವರಿಯ ಸೌಲಭ್ಯಗಳು ಇವತ್ತು ನಮ್ಮ ರಾಜ್ಯಕ್ಕೆ ಇವತ್ತೇನು ಕುಂಠಿತವಾಗಿದೆ, ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಇರಬಹುದು, ತುಂಗಭದ್ರಾದಲ್ಲಿ ಇವತ್ತು ಹೂಳನ್ನ ಇವತ್ತೇನೋ ತುಂಗಭದ್ರಾ ಡ್ಯಾಮ್ನಲ್ಲಿ ತುಂಬಿ ನಮಗೆ 30 TMC ನೀರಿನ ಕೊರತೆ ಏನಿದೆ, ಪ್ಯಾರಲ್ ಮತ್ತೊಂದು ಜಲಾಶಯವನ್ನ ಕಟ್ಟತಕ್ಕಂಥದ್ದಕ್ಕೆ ನರೇಂದ್ರ ಮೋದಿ ಅವರನ್ನ ಒಪ್ಪಿಸಿ ನಾವಿವತ್ತು ಮತ್ತೊಂದು ಪ್ಯಾರಲ್ ಜಲಾಶಯವನ್ನು ಕಟ್ಟಿ ನಮ್ಮ ರಾಯಚೂರಿನ ನಮ್ಮ ಈ ಒಂದು ಸಿಂಧನೂರು ಭಾಗಕ್ಕೆ ಪ್ರತಿ ವರ್ಷ 2ನೇ ಹಂತದ ಭತ್ತವನ್ನು ಬೆಳೆದಾಗ ನೀರಿನ ಕೊರತೆ ಅಂತೇಳಿ ನಿಮ್ಗೆ ಯಾರಿಗೂ ಸಂಕಷ್ಟಗಳು ಬರದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಸರಿಯಾದ ರೀತಿಯ ನೀರನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ತರತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಒಂದು ಗುರಿಯನ್ನಿಟ್ಟಿದ್ದೇವೆ. ಆ ಗುರಿಯನ್ನು ತಲುಪಲಿಕ್ಕೆ ಬಸವರಾಜ್ ಅವರನ್ನ ಈ ಬಾರಿ ಆಯ್ಕೆ ಮಾಡಿ ಕಳಿಸಿ ಅಂತಕ್ಕಂಥ ಮನವಿಯನ್ನು ನಿಮ್ಮೆಲ್ಲರಿಗೆ ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತು.